ಈ ದಿನ ನಾವು ಹೋಟ್ಲ್ ಮಾಲೀಕರ ಸಂಘದ ಆಡಳಿತ ಮಂಡಳಿಯವರ ಸಭೆ ಸೇರಿ ಹೋಟೆಲ್ನಲ್ಲಿ ಗ್ಯಾಸಿನ ಅಭಾವ ಆಗಿರ್ತಾವೆ, ಹೋಟ್ಲಿಗೆ ಸಪ್ಲೈ ಆಗ್ತಾಯಿಲ್ಲ. ಸಾಧಾರಣವಾಗಿ ಪ್ರೈವೇಟ್ ಗ್ಯಾಸ್ನವರು ಇವತ್ತಿನ ದಿವಸ ಕೊಡಲ್ಲ, ಮುಗೀತು ಇವತ್ತಿಂದ ಸಪ್ಲೈ ಇಲ್ಲ ಅಂತ ಹೇಳಿದ್ದಾರೆ ಇವ್ರ ಹತ್ರ. ಆಮೇಲೆ ಬೇರೆ ಗ್ಯಾಸ್ನವರೆಲ್ಲ ನಮ್ಗೆ ದಿನಕ್ಕೆ ಒಂದೊಂದು ಸಿಲಿಂಡ್ರ್ ಕೊಡ್ತಾಯಿದ್ದಾರೆ. ಈಗ ನಾಳೆಯಿಂದ ಅದು ಸಿಗೋದು ಅನುಮಾನ ಇದೆ ಅಂತ ಹೇಳಿದರು. ಗ್ಯಾಸ್ ಏಜೆನ್ಸಿಯವ್ರಿಗೆ ಕೇಳಿದರೆ ನಮಗೆ ಒಂದು ಲೋಡ್ ಗ್ಯಾಸ್ ಜೊತೆಯಲ್ಲಿ ಒಂದು 30 ಸಿಲಿಂಡ್ರ್ ಪ್ರತಿ ಲೋಡಿಗೆ ಬರ್ತಾಯಿತ್ತು. ಇವತ್ತಿನಿಂದ ನಿನ್ನೆಯಿಂದ ಕೇವಲ 10 ಸಿಲಿಂಡ್ರ್ ಒಂದೊಂದು ಲೋಡ್ ಜೊತೆಲಿ ಬರ್ತಾಯಿದೆ ಅಂದರು. ಹಾಗಾಗಿ ಮುಂದಿನ ದಿನ ಗ್ಯಾಸ್ ಸಿಗೋದು ಅನುಮಾನ, ನಾಳೆ ನಾಡ್ದಿಂದ ಇದೇ ಯುದ್ಧ ಮುಂದುವರೆದಲ್ಲಿ ಸಿಗೋದು ಅನುಮಾನ ಅಂತ ಹೇಳಿದ್ದಾರೆ. ಹೋಟ್ಲವರೆಲ್ಲ ಸಾಧಾರಣವಾಗಿ 98% ಶಿವಮೊಗ್ಗದಲ್ಲಿ ಎಲ್ಲರೂ ಗ್ಯಾಸಿಗೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಹೋಟ್ಲನ್ನು ನಡೆಸೋದೇ ಕಷ್ಟ. ಮತ್ತು ಹೆಚ್ಚಿನವರೆಲ್ಲ ಹೋಟ್ಲನ್ನು ಬಂದ್ ಮಾಡ್ತೀನಿ ಅಂತಿದ್ದಾರೆ. ಇನ್ನು ಕೆಲವರು ಕಸ್ಟಮರ್ ದೃಷ್ಟಿಯಿಂದ ಅವ್ರಿಗೆ ತೊಂದರೆ ಆಗುತ್ತೆ, ನಾವು ಅತಿಥಿ ದೇವೋಭವ ಅಂದ್ಕೊಂಡು ವ್ಯವಹಾರ ಶುರು ಮಾಡೋರು, ಅವರಿಗೆ ಪ್ರಾಬ್ಲಮ್ ಆಗೋದ್ರಿಂದ ಏನಾದರೂ ಆಲ್ಟರ್ನೇಟಿವ್ ಕರೆಂಟ್ ಒಲೆ ಈ ಥರದ್ರಲ್ಲಿ ಏನಾದರೂ ಸಾಧ್ಯವಾ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಸಾಧಾರಣವಾಗಿ ಐಟಮ್ಗಳನ್ನು ಮೆನುಗಳನ್ನು ಕಡಿಮೆ ಮಾಡಿಕೊಂಡು ಹೋಟ್ಲವರು ತಿಂಡಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಇದ್ರ ಜೊತೆಯಲ್ಲಿ ನಮ್ಮ ಬಿಸ್ನೆಸ್ ಪೂರ್ತ ಇದಾಗೋದ್ರಿಂದ ಕೆಲಸಗಾರದ್ದು ಕೂಡ ಸಮಸ್ಯೆ ಬರ್ತಾಯಿದೆ. ಕೆಲಸಗಾರನ ಅಷ್ಟು ಜನ ಬಳಸ್ಕೊಂಡು ಕೆಲಸ ಮಾಡಿ ಸಂಬಳ ಕೊಡೋದು ಇದೆಲ್ಲ ತುಂಬ ಹೆವಿ ಆಗ್ತಾಯಿದೆ. ಅದಕ್ಕೆ ಏನು ಮಾಡೋದು ಅಂತ ನಾವು ತೀರ್ಮಾನ ತೊಗೊಂಡು ಹೋಟ್ಲವರು ಇನ್ನೂ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ತೊಗೊಳ್ಬೇಕಾಗಿದೆ. ಸಾಧಾರಣವಾಗಿ ಕೆಲಸಗಾರರು ನಮ್ಗೆ ಉಳಿಸ್ಕೋಬೇಕು, ಅವರಿಗೂ ನಾವು ನೋಡ್ಕೋಬೇಕಾಗಿದೆ. ಬಿಸ್ನೆಸ್ ಕೂಡ ನಮ್ಮದು ಕಡಿಮೆ ಆಗುತ್ತೆ. ಏನು ಮಾಡೋದು ಅಂತ ತೀರ್ಮಾನ. ನಾಳೆಯಿಂದ ಹೆಚ್ಚಿನವ್ರು ಹೋಟ್ಲವರು ಬಂದ್ ಮಾಡೋದ್ರ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ಇನ್ನು ಕೆಲವೇ ಹೋಟ್ಲವರು ಆಲ್ಟರ್ನೇಟಿವ್ ಬೇರೆ ಬೇರೆ ಫ್ಯೂಯಲ್ ವ್ಯವಸ್ಥೆ ಇದೆ, ಅದನ್ನೆಲ್ಲ ಕಟ್ಟಿಗೆ ಒಲೆ ಅಥವಾ ಮತ್ತೊಂದು ಕರೆಂಟಿನ ಒಲೆ ಅಥವಾ ಬೇರೆ ಇದರ ಬಗ್ಗೆ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಮೆನು ಕಡಿಮೆ ಮಾಡ್ತೀವಿ ಅಂತಿದ್ದಾರೆ. ಈಗ 20-30 ಮೆನು ಇರೋದು ಒಂದು 5-10 ಮೆನುನಲ್ಲಿ ಹೋಟ್ಲ್ ಓಪನ್ ಮಾಡಿ ಗ್ರಾಹಕರಿಗೆ ಸೇವೆ ಕೊಡೋ ಆಲೋಚನೆಯಲ್ಲಿ ಇದ್ದಾರೆ ಹೆಚ್ಚಿನವರು. ಅಲ್ಲ, ಅದಕ್ಕೋಸ್ಕರನೇ ನಾವು ಅಲ್ಲಲ್ಲ ಸರಿಯೇ, ನಾವು ಬೇರೆ ಗ್ಯಾಸ್ ಇಲ್ಲದೆ ಹೋಟ್ಲ್ ಮಾಡೋದು ಹೇಗೆ, ಯಾವ ರೀತಿ ಮಾಡೋದು ನಮಗಂತೂ ಗೊತ್ತಿಲ್ಲ. ಸರ್ಕಾರಕ್ಕೆ ಕೇಳಿದರೆ ಎಲ್ಲಿ ಕೇಳಬೇಕು, ನಮ್ಗೆ ಇನ್ನೂ ಅದ್ರ ಬಗ್ಗೆ ಗ್ಯಾಸ್ ಅಂಗಡಿಯವ್ರಿಗೆ ಕೇಳಿದರೆ ಅವರು ಉತ್ತರ ಹೇಳ್ತಾ ಇಲ್ಲ, ಏನಂತ ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಈಗ DC ಒಂದು ಮನವಿ ಕೊಡಬೇಕಂತಿದ್ವಿ ಇವತ್ತಿನ ದಿವಸ. ನಮ್ಗೆ ಈ ರೀತಿ ಆಗಿದೆ, ಹೋಟ್ಲು ಬಂದ್ ಮಾಡೋದ್ರಿಂದ ಗ್ರಾಹಕರಿಗೂ ತೊಂದರೆ ಆಗುತ್ತೆ, ನಮ್ಮ ಹೋಟ್ಲು ಉದ್ಯಮಕ್ಕೂ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಅದಕ್ಕೆ ಮನವಿ ಕೊಡಬೇಕಂತಿದ್ವಿ, ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ನಮಗೆ. ಯಾಕಂದರೆ ಬರೀ ಡೊಮೆಸ್ಟಿಕ್ ಮಾತ್ರ ಪ್ರಯಾರಿಟಿ ಕೊಡಬೇಕಂತ ಪೇಪರ್ನಲ್ಲಿ ನೋಡಿದ್ವಿ, ಕೊಟ್ಟಿದ್ದಾರೆ. ಹಾಸ್ಟ್ಲಿಗೆ ಕೊಡ್ತಾರೆ, ಇವರಿಗೆಲ್ಲ ಹಾಸ್ಟ್ಲಿಗೆ PGಗಳಿಗೆಲ್ಲ ಕೊಡ್ತಾರೆ ಅಂತ ಇದ್ದಾರೆ. ಬಟ್ ನಮಗೇನು ವ್ಯವಸ್ಥೆ, ಯಾಕಂದರೆ ಹೋಟ್ಲವ್ರಿಗೆ ಇಂಪಾರ್ಟೆಂಟು. ಯಾಕಂದರೆ ಹೊರವರಿಂದ ಬಂದವರಿಗೆ, ಇಲ್ಲಿರೋರಿಗೆ, ಆಮೇಲೆ ಆಸ್ಪತ್ರೆಗಳಿಗೆ ಬಂದವರಿಗೆ ಇವರಿಗೆಲ್ಲ ಊಟ ತಿಂಡಿ ಕೊಡಬೇಕಾದ ಜವಾಬ್ದಾರಿ ಇದೆ. ಹಾಗಾಗಿ ಏನು ಮಾಡೋದು ಅಂತ ನಾವು ಇನ್ನೂ ತೀರ್ಮಾನ ತೊಗೋಬೇಕಾಗಿದೆ ಇದ್ರ ಬಗ್ಗೆ. ನಾಳೆಯಿಂದ ಗ್ಯಾಸ್ ಇವತ್ತಿನ ಸಭೆಯಲ್ಲಿ ಗ್ಯಾಸ್ ಇಲ್ಲ ಅಂದರೆ ಬಂದ್ ಮಾಡೋದಂತ ತೀರ್ಮಾನ ಆಗಿದೆ. ಹೋಟ್ಲವರೆಲ್ಲ ಹೆಚ್ಚು ಕಡಿಮೆ ಬಹುತೇಕ 90% ಬಂದ್ ಮಾಡೋದನ್ನು ಮಾಡಿದರೆ, ಒಂದು 10% ಹೋಟ್ಲವರು ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆ, ಅವ್ರು ಮಾಡ್ತೀವಿ ಅಂತ ಇದ್ದಾರೆ. ನನ್ನ ಹೆಸರು ಶಂಕರನಾರಾಯಣ ಹೊಳ್ಳ ಅಂತ, ಹೋಟ್ಲ್ ಮಾಲೀಕರ ಸಂಘದ ಅಧ್ಯಕ್ಷ, ಶಿವಮೊಗ್ಗ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.